ಶಿಕ್ಷಣ ಇಲ್ಲ. ನಾವು ಇದನ್ನು ಮಾಡಬೇಕು ಮಾಡಬಾರದು ಅನ್ನೋಂಥ ಪರಿಜ್ಞಾನ ಪಾಪ ಅವರಲ್ಲಿಲ್ಲ. ಮತ್ತು ತಮಗೆ ಏನು ಬರಬೇಕಾಗ್ಯದ, ತಮ್ಮ ಹಕ್ಕುಗಳೇನು, ನಮಗೆ ಸರ್ಕಾರ ಏನು ಕೊಡಬೇಕು ಅದನ್ನು ಕೇಳೋದು ಸಹಿತಿಲ್ಲ. ಕೆಲವೊಂದು ಜಾಗೃತ ಮನಸ್ಸಿನ ಈ ಬಿದ್ದ ಜನಕ್ಕೆ ಕೇಳಿದಾಗ ಅದು ತುಳಿಯುವಂಥ ವಾತಾವರಣ ನಮ್ಮಲ್ಲಿದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಹೆಚ್ಚು ಕಡಿಮೆ ಎಲ್ಲರೂ ಮೇಲ್ಜಾತಿಯವರು ಹೆಚ್ಚಿಗಿರೋದ್ರಿಂದಾಗಿ ಅವರಿಗೆ ಆ ಬಿದ್ದ ಜನರ ಆ ನೋವಿನ ಗಟ್ಟರಿಗೆ ಸ್ವಚ್ಛ ಮಾಡುವಂಥದ್ದು, ಪಾಯ್ಖಾನೆಗಳನ್ನು ಸ್ವಚ್ಛ ಮಾಡುವಂಥದ್ದು ಇವೆಲ್ಲ ನಮ್ಮ ಕಲ್ಪನೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕೆಲಸವನ್ನು ಯಾರೂ ಮಾಡಲಾರದ ಕೆಲಸವನ್ನು ಆ ಜನ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ನಮಗೊಂದಿಷ್ಟಾದರೂ ಕಾಳಜಿ ಬೇಕಲ್ಲ ಅಂತ ಅವ್ರು ಪಾಪ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕೇಳ್ತಾರೆ, ಅವರು ಕೇಳಲೇಬೇಕಾದ್ದು ಹಕ್ಕದು. ಆ ದಿಶೆಯಲ್ಲಿ ನಾವು ಇವತ್ತು ಬೆಳಗಾವಿಯ ನಗರಸಭೆದಷ್ಟಲ್ಲ, ಗೋಕಾಕದಿರ್ಬೋದು, ಚಿಕ್ಕೋಡಿದಿರ್ಬೋದು, ಯಾವುದು ಊರಿಗೆ ಹೋಗ್ತಾರೆ ಹೋಗ್ರಿ, ಸುತ್ತಲಿನ ಯಾವುದೇ ಊರಿಗೆ ಹೋದ್ರು, ನಗರಸಭೆಗೆ ಹೋಗ್ರಿ, ಎಲ್ಲಿ ಹೋದರೂ ಇದು ಕಂಡು ಬರ್ತದೆ. ಗಟ್ಟರ ಸ್ವಚ್ಛ ಮಾಡೋದು ನಾವು ನೋಡ್ಬೇಕಾದ್ರೆ ಎಷ್ಟು ಬಿಗರ್ ಇರ್ತದೆ ಅಂತೇಳಿ, ಎಷ್ಟು ಕೊಳತದಿರ್ತದೆ ಆ ಏರಿಯಾದಲ್ಲೇ. ಮತ್ತು ಕಸವನ್ನು ಬೆಳಗ್ಗೆ ತೆಗೆದುಕೊಂಡು ಹೋಗೋ ಪರಿಸ್ಥಿತಿ. ಯಾಕಂದ್ರೆ ಒಂದು ಮನೆಯೊಳಗೆ ನಾನಾ ರೀತಿಯ ಆಹಾರ ಪದಾರ್ಥವನ್ನು ತೊಗೊಳ್ಳುವಂಥದ್ದು, ಅವ್ರ ಮನೆಯ ಮಕ್ಕಳ ಹೊಲಸು ಮಾಡಿದ್ದೆಲ್ಲ ಅದ್ರಲ್ಲಿ ತಂದು ಹಾಕುವಂಥದ್ದು, ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತಿಗೂ ನಮ್ಮ ಹಸು ಆಗಿದ್ದರೆ ಕಟ್ಟಾಗಿ ಹೋಗಿಬಿಡ್ತಾವೆ ಅಂಥ ಪರಿಸ್ಥಿತಿ. ಅಂಥದ್ದನ್ನು ಗಡ್ಡದಲ್ಲಿ ಪಾಪ ಅವ್ರು ಏನು ಕೈಯಲ್ಲಿ ಗ್ಲೌಸು ಮತ್ತೇನು ಇಲ್ಲದೆ, ಕಾಲಲ್ಲಿ ಚಪ್ಪಲಿ ಸಹಿತ ಇಲ್ಲದೆ ಹಾಗೆ ಹೇಳೋದು ಆ ಗಡ್ಡರಲ್ಲಿ ಸ್ವಚ್ಛ ಮಾಡೋಂಥ ಅವಾಗ ನೆನೆಸ್ಕೊಂಡ್ರೆ ಸಾಕು, ಮನುಷ್ಯಗೆ ಭೀಕರ ಅನಿಸ್ತದೆ. ಇದನ್ನು ಮಾಡಿ ಅವರು ಜೊತೆಗೆ ಮಲವನ್ನು ಸ್ವಚ್ಛ ಮಾಡುವಂಥ ಇನ್ನೂ ಕಷ್ಟಕರ. ಇತ್ತೀಚೆಗೆ ಏನೋ ಒಂದಿಷ್ಟು ರೂಲ್ಸ್ ತಂದರು, ಮಾಡಿದರು, ಏನೋ ಒಂದಿಷ್ಟು ಸೇಫ್ಟಿ ಪಾಯ್ಖಾನೆಗಳನ್ನು ಮಾಡಿದರೂ ಸಹಿತ ಇನ್ನೂ ಅವ್ರ ಮೇಲೆ ಅದನ್ನು ಸ್ವಚ್ಛ ಮಾಡುವಂಥ, ಅದನ್ನು ಗಲೀಜನ್ನು ತೆಗೆದು ಹಾಕುವಂಥದ್ದು ಅವ್ರ ಮೇಲೆ ಇರುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗ್ಯದ ಅಂತ. ಇಂಥವ್ರಿಗೆ ನಾವು ಆರೋಗ್ಯವನ್ನು ಅವ್ರಿಗೆ ಬದುಕುವ ಹಕ್ಕನ್ನು ಯಾಕೆ ನಾವು ನೀಡಬಾರ್ದು, ನೀಡಿದ್ದು ಅಂತ ಹೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ಯಾರಲ್ಲೂ ಕಾಳಜಿ ಇಲ್ಲ. ಇಲ್ಲಿವರೆಗೆ ಬಂದಂಥ ಅನೇಕ ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಅನೇಕ ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಎಲ್ಲೋ ಬಸವಲಿಂಗಯ್ಯ ಅಂತವರು ಒಂದಿಷ್ಟು ಕೆಲವು ಜನ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಭಾಳ ಕಡಿಮೆ. ಇದಕ್ಕೆ ಕಾರಣ ಅಂದರೆ ಆ ಸಮುದಾಯದಿಂದ ಒಬ್ಬ ಲೀಡರ್ ಹುಟ್ಟಿ ಬರ್ತಾಯಿಲ್ಲ. ಇತ್ತೀಚೆಗೆ ಸ್ವಲ್ಪ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ. ಅದರ ಪೂರ್ಣ ಪ್ರಮಾಣದಲ್ಲೇ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಒಬ್ಬ ನೇತಾರರಾಗಿ ಹೊರಮೋದು ಭಾಳ ಕಷ್ಟ ಅದ. ಅದರಲ್ಲೂ ಇವತ್ತು ನಿಮಗೆ ಗೊತ್ತದ, ರಾಜಕೀಯ ಅಂತಂದರೆ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ವ್ಯಾಪಾರ. ಇಂಥ ವ್ಯಾಪಾರ ಮಾಡೋರಿಗೆ ದುಡ್ಡಿದ್ದಾಗ ಮಾತ್ರ ಎಲೆಕ್ಷನ್ ಇತ್ತು ಆರಿಸಿ ಮಾಡಿ ಲೀಡರ್ ಆಗಿ ಸಾಧ್ಯದನ್ನ ಅದು ಬಿಟ್ಟು ಉಳಿದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಪ್ರತಿಭಟನೆ ಮಾಡಬೇಕು, ಒಂದು 4 ಜನಕ್ಕೆ